ಕ್ಯಾರೆಕ್ಟರಲ್ಲಿ ನೋಡಿರ್ತಾರೆ ಆ ಮನುಷ್ಯ ಹಂಗೇನು ಹಿಂಗೆ ಅಂತ, ಬಟ್ ಅಲ್ಲ, ಬಿಗ್ ಬಾಸ್ನಲ್ಲಿ ವಾಟ್ ಇಸ್ ಅಭಿಷೇಕ್ ಅನ್ನೋದು ಗೊತ್ತಾಯ್ತು. ಇದರಿಂದ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ ಅಲ್ವಾ? ಸೊ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ನೆಗೆಟಿವ್ ಸೈಡ್ನ ಅಥವಾ ನಿಮ್ಮ ಪಾಸಿಟಿವ್ ಸೈಡ್ನ ಹೊರಹಾಕಕ್ಕೆ ಆಯಿತು ದ ಮ್ಯಾಕ್ಸಿಮಮ್ ಇನ್ ದಿ ಶೋ ಅಂತ ಏನಾದರೂ ಅನ್ನಿಸ್ತಾ? ನಾನು ಆ ಥರ ಯೋಚನೆ ಮಾಡಲಿಲ್ಲ ಮ್ಯಾಮ್, ಟು ಬಿ ಆನೆಸ್ಟ್. ಏನೋ ಒಂದು ಪ್ರೊಜೆಕ್ಟ್ ಮಾಡಬೇಕು ಅಂತ ಮಾಡಲಿಲ್ಲ. ಐ ಜಸ್ಟ್ ರಿಯಾಕ್ಟೆಡ್ ಟು ಸಿಚುವೇಶನ್ಸ್. ಅಲ್ಲಿ ಹೆಂಗಿತ್ತಂದರೆ, ಇವಾಗ ಪ್ರತಿ ವಾರ ಎಲ್ಲರ ಮೇಲೆ ಒಪಿನಿಯನ್ಸ್ ಚೇಂಜ್ ಆಗ್ತಾನೆ ಹೋಗೋದು. ಇವಾಗ ನಾನು ಈ ವಾರ ಚೆನ್ನಾಗಿದೆ ಅಂದರೆ ನೆಕ್ಸ್ಟ್ ವಾರ ನನ್ನಿಂದ ನಿಮ್ಗೆ ಹರ್ಟ್ ಆಗಿರ್ಬೋದು, ಆ ಥರ ಆಗ್ತಾಯಿತ್ತು. ಸೊ ವಾರ ಚೇಂಜ್ ಆಗ್ತಿದ್ದಾಗ ನಾವು ಚೇಂಜ್ ಆಗಬೇಕಾಗತ್ತೆ. ಸಿಚುವೇಶನ್ ತಕ್ಕಂಗೆ ನಿಮ್ಮ ಪರ್ಸ್ನಾಲಿಟಿ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದೇ ಗೇಮ್ ನನ್ನ ಪ್ರಕಾರ. ಓಕೆ. ಸೊ ಐ ಟ್ರೈ ಟು ಬಿ ಆ್ಯಸ್ ನಾನು ಹೇಗಿರ್ತಾ ಇದ್ದೆ, ಆ ಸಿಚುವೇಶನ್ ನನ್ನ ರಿಯಲ್ ಲೈಫಲ್ಲಿ ಬಂದರೆ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೆ ಅದನ್ನ ನೋಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಆಮೇಲೆ ಇನ್ನೊಂದು ನನ್ನ ತಲೆ ಏನಂತಂದರೆ, ಅಲ್ಲಿರೋ ಪ್ರತಿಯೊಬ್ಬರು ದೇವ್ ಆಲ್ ಡನ್ ಸಮಥಿಂಗ್ ಗುಡ್ ಆ್ಯಂಡ್ ಕಮ್ ಇನ್ ಸೈಡ್ ದ ಶೋ ಅಲ್ವಾ? ಸೊ ರೆಸ್ಪೆಕ್ಟ್ ಅಂತೂ ನನಗಿದೆ. ನಾನು ಚಿಕ್ಕ ವಯಸ್ಸಿಂದ ಅದೇ ಇರೋದು, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಯಾರೇ ಆಗಲಿ ರೆಸ್ಪೆಕ್ಟ್ ಕೊಡಬೇಕು. ದಟ್ ಈಸ್ ಬೇಸಿಕ್ ಫಾರ್ ಮಿ. ಸೊ ಮೇ ಬಿ ಅದಕ್ಕೆ ನಾನು ಆದಷ್ಟು ಜಗಳ ಆಡಲಿಲ್ಲ. ಆಮೇಲೆ ಇಟ್ ವಾಸ್ ನನಗೆ ಅನ್ನೆಸೆಸರಿ ಲೈಕ್ ಜಗಳ ಆಡಬೇಕು ಅಂತ ಯಾವತ್ತೂ ಅನ್ನಿಸ್ಲಿಲ್ಲ ಅಲ್ಲಿ. ಬಟ್ ಜಗಳ ಆಡೋದು ಆ ಥರದ್ದು ಏನಾದರೂ ಕಾಂಟ್ರವರ್ಸಿ ಒಳಗಡೆ ಮಾಡೋರೇ ಶೈನ್ ಆಗ್ತಾ ಇದ್ದಾರೆ, ಹೌದಾ ಇಲ್ವಾ? I feel I think that is the exact question that I want to ask you because ನೀವು ಕ್ವೆಶ್ಚನ್ ರೇಸ್ ಮಾಡಿದ್ರಿಂದ ನಿಮಗೆ ಹೇಗೆ ಕಾಣಿಸ್ತಾ ಇದೆ is what you have to tell. ಅಲ್ಲ, ಶೈನ್ ಆಗ್ತಿದ್ದಾರೆ. ಫುಲ್ ಸ್ಟಾಪ್ ಇಟ್ಟಿಲ್ಲ, ಎಕ್ಸ್ಕ್ಲಮೇಟರ್ ನಾನೇನು ಇಲ್ಲ, ಆಗ್ತಿದ್ದಾರೆ. ಅದರಲ್ಲಿ ಪ್ರಶ್ನೆನೇ ಬರಲ್ಲ. ಬಿಕಾಸ್ ಜಗಳ ಆಡಿದ್ರು ನೆಕ್ಸ್ಟ್ ಎಪಿಸೋಡ್ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಹುಟ್ಟಾಕತ್ತೆ ನೋಡೋ ಆಡಿಯನ್ಸ್ಗೆ ಅನ್ನೋ ಪ್ರಾಸ್ಪೆಕ್ಟಿವ್ನಲ್ಲಿ ಏನಾದರೂ ಆಗ್ತಿದ್ಯಾ? ಬಿಕಾಸ್ ಒಳಗಡೆ ಇದ್ರಲ್ಲ ನೀವು, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಇಲ್ಲ ವಾಂಟೆಡ್ಲಿ ಜಗಳ ಮಾಡಬೇಕು ಅಂತಾನೆ ರೆಡಿ ಆಗಿಲ್ಲ. ಮ್ಯಾಮ್ ಇನ್ನೊಂದೇನು ಹೇಳ್ಬೇಕಂದ್ರೆ, ನಾವು ಮನೇಲಿದ್ದಾಗ ವಿ ಹ್ಯಾವ್ ನೋ ಐಡಿಯಾ ಹೊರಗಡೆ ಏನು ಪ್ರೊಜೆಕ್ಟ್ ಆಗ್ತಿದೆ ಅಂತ. ಸೊ ವಿಲ್ ಆಲ್ ಬಿ ಥಿಂಕಿಂಗ್ ಇದೇ ಹೋಗ್ತಿರ್ಬೋದು, ಮೇ ಬಿ ದಿಸ್ ಇಸ್ ದ ರೈಟ್ ಥಿಂಗ್ ಟು ಡೂ, ಬಿಕಾಸ್ ವಿ ನೆವರ್ ನೋ. ಹೊರಗಡೆ ನೋಡಿದ್ರೆ ನಮಗೆ ಒಂದು ಎಪಿಸೋಡ್ ನೋಡಿ ಈ ಥರ ಹೋಗ್ತಾ ಇದೆಯಾ, ವಿ ನೀಡ್ ಟು ಬಿಹೇವ್ ಲೈಕ್ ದಿಸ್, ವಿ ನೀಡ್ ಟು ಬಿ ಲೈಕ್ ದಿಸ್ ಅಂತ ಇರಬಹುದು. ವಿ ಹ್ಯಾವ್ ನೋ ಐಡಿಯಾ ಅಲ್ಲ ಹೊರಗಡೆ. ಇವಾಗ ನಾವು ಹೊರಗಡೆ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ಈ ಥರ ಪ್ರೊಜೆಕ್ಟ್ ಆಗ್ತಿದೆಯಾ, ಇವ್ರು ಇದಾಗ್ತಿದಾರ ಅಂತ. ಯಾವುದು ಪ್ರೋಮೋ ಆಗುತ್ತೆ, ಯಾವುದು ಹೈಲೈಟ್ ಆಗುತ್ತೆ ಅನ್ನೋದು ನಮಗೂ ಕೂಡ ಐಡಿಯಾ ಇರಲ್ಲ. ಬಿಕಾಸ್ ಇಲ್ಲಿ 1.5 ಗಂಟೆ ಏನು ತೋರಿಸ್ತಾರೆ, ಟೆಲಿಕಾಸ್ಟ್ ಆಗುತ್ತೆ, ಬಟ್ ನಾವು 24/7 ಕ್ಯಾಮ್ರಾ ಅರೌಂಡೇ ಇರ್ತೀವಿ. ಸೊ ಯಾವಾಗ ಯಾವ ಕ್ಷಣದಲ್ಲಿ ಯಾವುದು ಆನ್ ಏರ್ ಹೋಗಿದೆ ಅನ್ನೋ ಐಡಿಯಾ ಆ್ಯಕ್ಚುಲಿ ಪ್ರತಿಯೊಂದು ರಿಯಾಕ್ಷನ್ ಎಮೋಷನ್ಗೂ ಒಂದು ಬ್ಯಾಕ್ ಸ್ಟೋರಿ ಇದ್ದೇ ಇರುತ್ತೆ. ಆ 1 ಅವರಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ತೋರಿಸ್ತಾರೆ. ಈಗ ನಿಮಗೆ ಕೋಪ ಬಂದಿರೋ ಒಂದು ಸೀನ್ ತೋರಿಸ್ತಾ ಇದ್ದಾರೆ ಅಂದಮೇಲೆ ಅದಕ್ಕೊಂದು ಬ್ಯಾಕ್ ಕಥೆ ಇರುತ್ತೆ. ಏನಕ್ಕೆ ಕೋಪ ಬಂತು, ಎಲ್ಲಿಂದ ಶುರು ಆಯ್ತಾ ಕೋಪ, ಅದು ಗೊತ್ತಾಗಲ್ಲ ಜನರಿಗೆ. ಸಡನ್ ಆಗಿ ಯಾಕೆ ಕೋಪ ಮಾಡ್ಕೊಂಡ್ಬಿಟ್ರು ಇವರು ಅಂತ ಅಲ್ಲ, ಸಡನ್ ಆಗಿ ಕೋಪ ಮಾಡ್ಕೊಳ್ಳೋರು ಇದ್ದಾರೆ, ಅವರು ಇದ್ದಾರೆ, ಅಂಥವ್ರು ಇದ್ದಾರೆ, ಆ್ಯಕ್ಟಿಂಗ್ ಮಾಡ್ತಾರೆ ಚೆನ್ನಾಗಿ. ಬಟ್ ಎನಿವೇಸ್ ಈ ಥರ ಬ್ಯಾಕ್ ಸ್ಟೋರಿ ಅಂತ ಬಂದಾಗ ತೋರಿಸಲ್ಲ. ಅದು ಆಕ್ಟರ್ಸ್ಗಳ ಮಧ್ಯೆ ಆರ್ಚೆ ಆಯ್ತಾ? ಈಗಲೂ ಆಕ್ಟರ್ಸ್ಗಳ ಮಧ್ಯೆ ಹುಷಾರಾಗಿ ಹೇಳಿ. ಆಮೇಲೆ ಎಲ್ಲರೂ ಆಕ್ಟರ್ಸ್ ಇರಲಿಲ್ವಲ್ಲ ಅಲ್ಲಿ. ಹೌದು. ಇಲ್ಲ, ಆ್ಯಕ್ಚುಲಿ ಐ ರಿಮೆಂಬರ್ ನನ್ನ ವಿಟಿನಲ್ಲೇ, ಐ ಡೋಂಟ್ ನೋ ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನನ್ನ ವಿಟಿನಲ್ಲೇ ನಾ ಡ್ರಾಮಾ ಎಲ್ಲ ಮಾಡಲ್ಲ, ಅದಕ್ಕೆ ಸೀರಿಯಲ್ ಆಕ್ಟರ್ಸ್ ಇದಾರಲ್ವ ಅವ್ರು ಸಾಕು ಅಂತ ಹೇಳ್ಬಿಟ್ಟು ಹಂಗೆ ಎಂಡಾಗಿದ್ದು. ಆಮೇಲೆ ಸುದೀಪ್ ಸರ್ ಏನು ಸೀರಿಯಲ್ ಆಕ್ಟರು ಏನೋ ಓವರ್ ಆ್ಯಕ್ಟಿಂಗ್ ಅಂತೇನೋ ಹೇಳಿದ್ರಿ. ಅಲ್ಲ ಸರ್, ಓವರ್ ಆ್ಯಕ್ಟಿಂಗ್ ಮಾಡ್ತಾರಲ್ವ ಸರ್, ಡ್ರಾಮಾ ಮಾಡ್ತಾರಲ್ವ ಸರ್. ಅಲ್ಲ, ನಿಮಗೆ ಆ ಚಾನ್ಸ್ ಸಿಕ್ಕಿದ್ರೆ ನೀವು ಡ್ರಾಮಾ ಮಾಡ್ತೀರಾ? ಡಿಪೆಂಡ್ ಆಗುತ್ತೆ ಸರ್. ಇಲ್ಲ, ಮೈ ಕ್ವೆಶ್ಚನ್ ಇಸ್, ನೀವು ಆರ್ಜೆ ಅಲ್ವಾ, ಮಾತಾಡ್ತಾ ಇರ್ತೀರ, ನಿದ್ದೆನಲ್ಲೂ ಮಾತಾಡ್ತಾ ಇರ್ತೀರ ಇರುತ್ತೆ ಅಂತ. ಇಲ್ಲ, ಐ ಆಮ್ ಜಸ್ಟ್ ಸೇಯಿಂಗ್, ಎಲ್ಲೋ ಒಂದು ಕಡೆ ನಾನು ಆ್ಯಸ್ ಎನ್ ಔಟ್ಸೈಡರ್, ಕಂಪ್ಲೀಟ್ ಔಟ್ಸೈಡರ್, ಮುಂಚೆ ಈ ಕಾರ್ಯಕ್ರಮನ ಅಷ್ಟು ಫಾಲೋ ಮಾಡ್ತಾ ಇರಲಿಲ್ಲ ನಾನು ಮುಂಚೆ, ನನಗೆ ಗೊತ್ತಿಲ್ಲ ಜೆನ್ಯೂನ್ಲಿ. ಸೊ ಅಲ್ಲಿ ಇಲ್ಲಿ ಪ್ರೋಮೋ ಅಥವಾ ಅಲ್ಲಿ ಇಲ್ಲಿ ಒಂದು ಎಪಿಸೋಡ್ ನೋಡಿದಾಗ ಆ್ಯಕ್ಟಿಂಗ್ ಮಾಡ್ತೀಯಾರ, ಯಾಕೆ ಸಡನ್ನಾಗಿ ಇಷ್ಟು ಎಮೋಷನ್ಗಳು ಬರ್ತಾ ಇದೆ ಅಂತ ಆ ಥರದ್ದು ಒಂದು ಪರ್ಸ್ಪೆಕ್ಟಿವಲ್ಲಿ ಬಂದಿದ್ದಷ್ಟೇ. ನನಗೆ ಈ ಕಾರ್ಯಕ್ರಮದ ಬಗ್ಗೆ ರಿಸರ್ಚು ತುಂಬ ಕಮ್ಮಿ, ಆ್ಯಂಡ್ ಆ ಥರದ್ದು ಕಂಪ್ಲೀಟ್ ಔಟ್ಸೈಡ್ ಪರ್ಸ್ಪೆಕ್ಟಿವಲ್ಲಿ ನಾನು ಸ್ಟ್ರೈಟ್ ಒಳಗೆ ನಡ್ಕೊಂಬಂದಿದ್ದು, ಆ ಥರದ್ದೊಂದು ಇದರಲ್ಲಿದ್ದು. ಸೊ ನಂಗೆ ಜೆನ್ಯೂನ್ಲಿ ಈ ರೀತಿ ಅನ್ನಿಸ್ತು. ಸೊ ಅದಕ್ಕೆ ನನಗೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಶೋ ಅಲ್ಲಿ. ಕೋಪದ ಬಗ್ಗೆ, ಕಿರ್ಚಾಡೋದ ಬಗ್ಗೆ ನೋ ಕಮೆಂಟ್ಸ್, ಮೇ ಬಿ ಅವ್ರು ಫೇಕಾಗಿ ಮಾಡ್ತಿದಾರೇನೋ. ಬಟ್ ನಮ್ಗೆ ಯಾವಾಗ ಲೆಟರ್ಸ್ ಬರೋದು, ಆಮೇಲೆ ಮನೆಯಿಂದ ಏನಾದ್ರು ಊಟ ಎಲ್ಲ ಬರೋದಲ್ಲ, ಇಟ್ ವಾಸ್ ವೆರಿ ನ್ಯಾಚುರಲ್. ಕಣ್ಣಲ್ಲಿ ಹಂಗೆ ನೀರು ಕಿತ್ಕೊಂಬರೋದು. ಬಿಕಾಸ್ ವಿ ಆರ್ ಸೋ ಅಲ್ಲಿ ನಾವು ಫ್ಯಾಮಿಲಿ ನೋಡಿ, ಆಮೇಲೆ ನಮ್ಮವ್ರನ್ನ ನೋಡಿ ತುಂಬ ದಿನ ಆಗಿರುತ್ತೆ. ಆಮೇಲೆ ಏನಂದರೆ ನಮಗಿರೋ 15 ಜನ ಇರ್ತೀವಿ ಅಂತಂದರೆ ನಮಗೆ ಬೇರೆ ಯಾವ ಹ್ಯೂಮನ್ ಕಾಂಟ್ಯಾಕ್ಟು ಇರಲ್ಲ, ನಮಗೆ ನಾವಷ್ಟೇ ಇರ್ತೀವಿ. ಸೊ ಆಮೇಲೆ ಇಟ್ಸ್ ಅ ಕಾಂಪಿಟೇಷನ್, ಪ್ರತಿಯೊಬ್ಬರು ಕಾಂಪಿಟೇಷನ್ ಥರ ನೋಡ್ತಾರೆ, ರಿಲ್ಯಾಕ್ಸ್ ಆಗೋ ಟೈಮೇ ಇರಲ್ಲ ನಮಗೆ. ಸೊ ಯಾವಾಗ ಮನೆಯಿಂದ ಒಂದು ಸಮ್ ಕೈಂಡ್ ಆಫ್ ಲೆಟರ್ ಬರುತ್ತೆ, ಇಲ್ಲಾಂದ್ರೆ ಏನೋ ಊಟ ಬಂದಾಗ ವಿಲ್ ಫೀಲ್ ಲೈಕ್ ನಮ್ಮ ಮನೆಯವ್ರನ್ನ ನೋಡ್ತಾ ಇದ್ದಾರೆ, ಅಟ್ಲೀಸ್ಟ್ ಫಾರ್ ದೆಮ್ ಹ್ಯಾವ್ ಟು ಡೂ ಅಂತ. ಆ ಪಾಯಿಂಟಲ್ಲಂತೂ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನನಗೆ ಅಳುನೇ ಬರಲ್ಲ ಯೂಶಲಿ. ಬಟ್ ಐ ವಾಸ್ ಓನ್ಲಿ ಸರ್ಪ್ರೈಸ್, ಒಂದು ಲೆಟರ್ ನೋಡಿ ಇಷ್ಟ ಹೇಳ್ತಾ ಇದ್ದೀನ ನಾನು, ಒಂದು ಊಟ ನೋಡಿ ಇಷ್ಟ ಹೇಳ್ತಾ ಇದ್ದೀನ ಅಂತ. ದಟ್ ವಾಸ್, ಐ ಥಿಂಕ್ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅರ್ಥ ಆಗೋದು. ಏನಾಗುತ್ತೆ ಅಂದ್ರೆ ಒಂದು ದಿನ ಕಳೆಯೋದು ಅಲ್ಲಿ ಒಂದು ದಿನದ ಲೆಕ್ಕನೇ ಇರಲ್ಲ, ನಿಮಗೆ ಡೈವರ್ಷನ್ನೇ ಇರಲ್ಲ, ಟಿವಿ ಎಂಟರ್ಟೈನ್ಮೆಂಟ್ ಏನೂ ಇರೋದಿಲ್ಲ, ಒಂದು ದಿನ ಲಾಂಗ್ ಅಂತ ಅನ್ಸುತ್ತೆ.
ಆ್ಯಂಡ್ ನಾನು ನೋಡಿದ್ದೀನಿ ಬಿಕಾಸ್ ನಾನು ಇರಲಿಲ್ಲ ಈ ಫ್ಯಾಮಿಲಿ ರೌಂಡೆಲ್ಲ ಆದಾಗ ಇಷ್ಟು ವರ್ಷ ಮನೆಯವ್ರ ಜೊತೆನಲ್ಲೇ ಇದ್ರು ಏನು ಇವಾಗಿನ್ನ 1 ತಿಂಗಳು 2 ತಿಂಗಳಾಗಿದೆ 2 ತಿಂಗಳಿಗೆ ಎಷ್ಟು ಇಮೋಷನ್ ಬರುತ್ತಾ ಅನ್ನೋ ಕಮೆಂಟ್ಸು ಓದಿದ್ದೀನಿ.